ಇದು ನನ್ನ ಚರಿತ್ರೆ ಅಲ್ಲ, ಸೀತೆಯ ಚರಿತ್ರೆ. ಸಂಸಾರದಲ್ಲಿ ಸುಖ ಇದೆಯೋ ಅಂತ ಕೇಳಿದ್ರೆ ಸುಖ ಸಿಕ್ಕದಾಗೆ ಕಾಣ್ತಿದೆ, ಸುಖ ನಿಜ ಅರ್ಥದಲ್ಲಿ ಇಲ್ಲ. ಸಂಸಾರದಲ್ಲಿ ಸುಖವೋ ದುಃಖ ಎರಡೂ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ನಮಗೆ ಕಾಣ್ತದೆ ಹೊರತು ಮತ್ತಿನ್ನೇನು ಕಾಣೋದಿಲ್ಲ. ರಾಮಾಯಣವನ್ನೇ ನೋಡೋಣ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ರಾಮ ದೇವರಂತ ನಾವು ಪೂಜೆ ಮಾಡ್ತೇವೆ. ಜೀವನದ ಕೊನೆಯ ಕಾಲದವರೆಗೂ ರಾಮ ಏನಾದ್ರು ನೆಮ್ಮದಿ ಕಂಡಿದ್ದುಂಟೋ? ಸೂಕ್ಷ್ಮ ಗಮನಿಸಿ ನೋಡಿ. ರಾಮಾಯಣ ಮೊಟ್ಟ ಮೊದಲು ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಆಟ ಆಡ್ತಾ ಇದ್ದರು. ವಿಶ್ವಾಮಿತ್ರ ಬಂದು ಕರೆದೊಯ್ತಾರೆ. ಆಟ ಆಡ್ತಾ ಇದ್ದಂಥ ರಾಮ ಲಕ್ಷ್ಮಣರಿಗೆ ಆಟ ತಪ್ಪಿತೆಂದು ದುಃಖವೇ, ಅಥವಾ ಭಗವಾನ್ ವಿಶ್ವಾಮಿತ್ರರು ಸಪ್ತಋಷಿ ಮಂಡಲ ಇದ್ದಂಥವ್ರು, ಗಾಯತ್ರಿ ಸಾಕ್ಷಾತ್ಕಾರ ಮಾಡಿಕೊಂಡಂಥ ವ್ಯಕ್ತಿಗಳು, ಇವರ ಜೊತೆ ಸಂಸರ್ಗ ಆಯಿತು, ಅವರ ಸತ್ಸಂಗ ಸಿಕ್ಕಿದ ಸಂತೋಷವೇ? ಅಲ್ಲಿ ಮಾರ್ಗದಲ್ಲಿ ಹೋಗುವ ತಾಟಕಿಯನ್ನು ಕೊಂದು ಅಹಲ್ಯ ಉದ್ಧಾರ ಮಾಡಿ ಸೀತೆಯನ್ನು ವಿವಾಹ ಮಾಡಿಕೊಂಡು ಇನ್ನೇನು ಅಯೋಧ್ಯ ಪ್ರವೇಶ ಮಾಡಬೇಕು ರಾಮ. ಆ ಕ್ಷಣದಲ್ಲಿ ಪರಶುರಾಮರ ಜೊತೆ ಯುದ್ಧಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಬಂದು ಒದಗಿತು ರಾಮನಿಗೆ. ಸೀತೆ ಮದುವೆಯಾದೆಂಬ ಸಂತೋಷವೇ, ಅಥವಾ ಪರಶುರಾಮರ ಎದುರಿಸಬೇಕಾದ ದುಃಖವೇ? ರಾಮನ ಬದುಕು ಹೇಗಿದೆ ನೋಡಿ. ಮೊಟ್ಟ ಮೊದಲು ಆಟ ತಪ್ಪಿತು ದುಃಖವೇ, ವಿಶ್ವಾಮಿತ್ರ ಸಿಕ್ಕಿದ್ದಾರೆ ಅಂತ ಸಂತೋಷವೇ? ಹಾಗೇ ನಾವು ರಾಮಾಯಣ ಮುಂದಕ್ಕೆ ಅಧ್ಯಯನ ಮಾಡ್ತಾ ಹೋದಾಗ 12 ವರ್ಷ ರಾಮ ಸೀತೆಯರು ಅಯೋಧ್ಯೆಯಲ್ಲಿದ್ದರು. ದಶರಥ ಪಟ್ಟ ಕಟ್ಟಬೇಕೆಂಬುದು ನಿರ್ಣಯ ಮಾಡಿದ. ಆ ಕ್ಷಣದಲ್ಲಿ ಮಂಥರೆಯ ಹೃದಯದೊಳಗೆ ಮಂಥನ ಮಾಡಿ ಹೊರಬಂದಿದ್ದೇ ನವಪಂಚಚ ವರ್ಷಾಣಿ ದಂಡ ಕಾರಣ್ಯಮಾಶ್ರಿತ ಚಿರಾಜೀನ ಜಟಾಧಾರಿ ರಾಮೋ ಭವತು ತಾಪಸ. 12 ವರ್ಷ ವನವ, 14 ವರ್ಷ ರಾಮನಿಗೆ ತಾಪಸಿ ವೇಷದಿಂದ ಅರಣ್ಯಕ್ಕೆ ಹೋಗೋ ಪರಿಸ್ಥಿತಿ ಬಂದು ಒದಗಿತ್ತು. ದಶರಥ ಪಟ್ಟ ಕಟ್ಟುತ್ತಾನೆಂಬ ಸಂತೋಷವೇ, ಅಥವಾ ರಾಮನಿಗೆ ಅಯೋಧ್ಯೆಯನ್ನು ಬಿಡಬೇಕಾದ ದುಃಖದ ಪರಿಸ್ಥಿತಿಯೇ? ಅದನ್ನು ಮೀರಿದ ರಾಮ ಜೊತೆಯಲ್ಲಿ ಸೀತೆ ಬಂದಿದ್ದಾಳೆ. ಅಯೋಧ್ಯೆ ಪ್ರಜೆಗಳೆಲ್ಲವನ್ನೂ ಬಿಟ್ಟು ಬಂದರೂ ನನ್ನ ಜೊತೆ ಧರ್ಮಿಣಿಯಾದಂಥ ಸೀತೆ ಬಂದಿದ್ದಾಳೆಂಬ ಸಂತೋಷವಾಗಿ ಕಾಡಿನಲ್ಲಿ ವಿಹಾರ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಹಾಳು ಜಿಂಕೆ ನೆಪದಿಂದ ಸೀತೆಯನ್ನು ರಾವಣ ಕದ್ದುಕೊಂಡು ಹೋದ. ಸೀತೆ ಜೊತೆಯಲ್ಲಿದ್ದ ಸಂತೋಷವೇ, ಸೀತೆಯನ್ನು ಕಳೆದುಕೊಂಡು ಹೋದಂಥ ದುಃಖವೇ? ಅದನ್ನು ಮೀರಿದ ರಾಮ ಲಂಕೆಗೆ ಹೋದ. ಕಪಿಸೇನೆ ಕೂಡಿಕೊಂಡು ರಾವಣನ ಕೊಂದು ಇನ್ನೇನು ಸೀತೆ ಬಳಿ ಹೇಳ್ತಾನೆ, ದೈವ ಸಂಪಾದಿತೋ ದೋಷ ಮಾನುಷಿಣ ಮಯಾಜಿತ. ನಾನು ಪ್ರಾರಬ್ಧ ಕರ್ಮವನ್ನು ಪುರುಷ ಪ್ರಯತ್ನದಿಂದ ಗೆದ್ದಿದ್ದೇನೆ, 10 ದಿಕ್ಕು ನೀನು ತೆರೆಕೊಂಡಿದೆ, ಎಲ್ಲೂ ಹೋಗು. ರಾವಣನ ಗೆದ್ದೆನೆಂಬ ಸಂತೋಷವೇ, ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿಸಿದ ದುಃಖವೇ? ನೋಡಿ ರಾಮನ ಬದುಕು ಹೇಗಿದೆ. ಆ ಸ್ಥಿತಿಯಲ್ಲೂ ಆ ನಂತರ ರಾಮ ಅಯೋಧ್ಯೆಗೆ ಮರಳಿದ, ಪಟ್ಟ ಕಟ್ಟಿದ್ದಾರೆ. ಅನೇಕ ವರ್ಷಗಳಾದರೂ ಕೂಡ ರಾಮ ಸೀತರ ಸಂಸಾರದಲ್ಲಿ ಸಂತಾನದ ಫಲ ಕಾಣಲಿಲ್ಲ. ಈಗ ಸೀತಾ ಗರ್ಭಿಣಿಯಾಗಿದ್ದಾಳೆ. ರಾಮನಿಗೆ ಬಹಳ ಆನಂದ. ಆದರೆ ಮರುಕ್ಷಣದಲ್ಲಿ ಜನರ ಬಾಯಿಂದ ಬಂತು, ಗಲ್ಲಿಯಲ್ಲಿ ಗುಸುಗುಸು ಶಬ್ದವನ್ನು ಒಂದು ವ್ಯಕ್ತಿ ರಹಸ್ಯವನ್ನು ಹೇಳುವಂಥ ವ್ಯಕ್ತಿ ವರದಿಗಾರ ಆ ವರದಿಯನ್ನು ರಾಮನಿಗೆ ಕೊಡ್ತಾನೆ. ಅಗಸ ಹೇಳಿದ್ದೋದು ನಮ್ಮ ಕನ್ನಡದ ರಾಮಾಯಣದಲ್ಲಿ, ಆದರೆ ಮೂಲ ರಾಮಾಯಣದಲ್ಲಿ ಅಗಸ್ತ್ಯ ಹೇಳಿದ್ದಾನಂತಿಲ್ಲ. ಎಲ್ಲ ಕಡೆ ಇದೇ ಸುದ್ದಿ ಹೇಳ್ತಾ ಇದ್ದಾರೆ ಎಂಬುದಾಗಿ ರಾಮನಿಗೆ ಸುದ್ದಿ ಬಂದು ಮುಡುತ್ತದೆ. ಆಗ ಸೀತೆ ಗರ್ಭಿಣಿಯಾಗಿದ್ದಾಳೆಂಬ ಸಂತೋಷವೇ, ಗರ್ಭಿಣಿಯಾದ ಸೀತೆ ಬಿಡಬೇಕಾದ ದುಃಖವೇ? ರಾಮ ಅದನ್ನೂ ಮೀರಿದ. ಮುಂದಕ್ಕೆ ಬಂದಂತಹ ರಾಮನಿಗೆ ಅನೇಕ ವರ್ಷ ಜೊತೆಗೂಡಿ ಬದುಕ್ತಾ ಇದ್ದಾನೆ. ಗರ್ಭಿಣಿಯಾದ ಸೀತೆಗೆ ಲವಕುಶರೆಂಬ ಸಂತಾನ ಹುಟ್ಟಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳಿಂದ ಇಡೀ ರಾಮಾಯಣ ಕಾವ್ಯವನ್ನು ಪಾಠ ಮಾಡಿದ್ದಾರೆ. ಅಶ್ವಮೇಧ ಯಾಗದ ಕೊನೆಯ ಘಟ್ಟ. ಬಾಲಕರು ರಾಮಾಯಣವನ್ನು ಹಾಡ್ತಾ ಇದ್ದಾರೆ. ಹಾಡುತ್ತಿರುವುದು ತನ್ನ ತಂದೆ ಚರಿತ್ರೆ ಲವಕುಶರಿಗೆ ಗೊತ್ತಿಲ್ಲ. ಹಾಡುವರು ತನ್ನ ಮಕ್ಕಳು ರಾಮನಿಗೂ ಗೊತ್ತಿಲ್ಲ. ಕೊನೆಯ ಕಾಲಕ್ಕೆ ವಾಲ್ಮೀಕಿ ಮಹರ್ಷಿಗಳು ಸೀತಾಮಾತೆಯನ್ನು ಕರ್ಕೊಂಡು ಬಂದಿದ್ದಾರೆ. ಇವಳು ನಿನ್ನ ಧರ್ಮಪತ್ನಿ ಸೀತೆ, ಈ ಮಕ್ಕಳು ನಿನ್ನವರು ಅಂತ ಹೇಳಿದಾಗ ಎರಡೂ ಮಕ್ಕಳನ್ನು ರಾಮ ಬಾಚಿ ಅಪ್ಪಿಕೊಳ್ತಾನೆ. ತೊಡೆ ಮೇಲೆ ಕುಂಡಿಸಿಕೊಂಡು ಆನಂದ ಪಡುತ್ತಿರುವಂತಹ ಕಾಲದಲ್ಲಿ ಆ ಎರಡೂ ಮಕ್ಕಳಿಗೆ ಜನ್ಮ ಕೊಟ್ಟ ಸೀತಾಮಾತೆ ಭೂಗರ್ಭ ಪ್ರವೇಶ ಮಾಡಿದಳು.
ಮಕ್ಕಳನ್ನ ಒಪ್ಪಿಕೊಂಡ ಸಂತೋಷವೇ, ಸೀತೆಯನ್ನು ಕಳ್ಕೊಂಡ ದುಃಖವೇ ರಾಮನಿಗೆ. ಈಗ ನೋಡಿ ನಮ್ಮೆಲ್ಲ ಜೀವನದಲ್ಲೂ ಕೂಡ ಹಾಗೆ ಅಲ್ವೇ, ಒಂದು ಕಡೆ ಸುಖ ಸಿಕ್ಕದ ಹಾಗೆ ಕಾಣ್ತದೆ, ಅದ್ರ ಹಿಂದೆ ದುಃಖ ನಿರಂತರ ಇರ್ತದೆ. ಅದಕ್ಕಾಗಿ ನಾವು ಸಂಸಾರದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಒಂದು ಸಣ್ಣ ಕೊರತೆಯನ್ನು ದೊಡ್ಡದಾಗಿ ಮಾಡಿ ದುಃಖ ಪಡ್ತೇವೆ. ತರಚುವ ಗಾಯವ ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಮನದಿ ಮರುಗಿ, ಧರೆಯೆಲ್ಲವ ಶಪಿಸಿ ಮನದಿ ನರಕವ ಸೃಜಿಸಿ ಬಾಳುವ ಬದುಕೇನೋ ಮಂಕುತಿಮ್ಮ. ದೇವರಿಷ್ಟು ಕೊಟ್ಟಿದ್ದಾನೆ, ಆದರೆ ಕೊಟ್ಟಿರೋ ಬಗ್ಗೆ ನಮಗೆ ಧನ್ಯತೆ ಇಲ್ಲ. ಕೊಟ್ಟದೇ ಇರುವಂಥ ಇನ್ನು ಕೊಡಲಿಲ್ವಲ್ಲ ಅದ್ರ ಬಗ್ಗೆ ದುಃಖ. ಇದು ರಾಮಾಯಣ ಕಥೆಯೋ ಅಥವಾ ನಿತ್ಯ ಡಿ ವಿ ಜಿ ಕಗ್ಗ ಅಂತಲ್ಲ, ನಮ್ಮ ಬದುಕಿನಲ್ಲೇ ನೋಡಿ. ಅದಕ್ಕಾಗಿಯೇ ಪುರಂದರದಾಸರು ಹೇಳಿದ್ದು, ಸಂಸಾರ ಇರಲೇಬೇಕಾಗ್ತದೆ. ಸಂಸಾರ ಇವೇ ನಿನಗೆ ಈ ಜೀವನದ ಆನಂದ ಪ್ರಾಪ್ತಿಗೊಂದು ಮಾರ್ಗ, ಇದೇ ಗುರಿ ಅಲ್ಲ. ಸಂಸಾರ ಒಂದು ಮಾರ್ಗ ಹೊರತು ಸಂಸಾರ ಗುರಿ ಅಲ್ಲ. ಗುರಿ, ಸಂಸಾರದ ಗುರಿ ಭಗವತ್ ಪ್ರಾಪ್ತಿ. ಹಾಗಾಗಿ ಇಲ್ಲಿ ವಿಶಾಲವಾಗಿ ಬದುಕೋದು, ವಿಕಾರವಾಗಿ ಬದುಕೋದಲ್ಲ. ಹಾಗಾಗಿ ನಾವು ನೋಡಿದ್ರೆ ಎಲ್ಲದಕ್ಕಿಂತಲೂ ಸ್ವಾಮಿ ವಿವೇಕಾನಂದನ ದೃಷ್ಟಾಂತ ಹೇಳ್ತಾರೆ. ಒಮ್ಮೆ ಒಬ್ಬ ಸನ್ಯಾಸಿ ಧ್ಯಾನಸ್ಥನಾಗಿ ಒಂದು ಕಡೆ ಕೂತ್ಕೊಂಡಿದ್ದ. ಅನತಿ ದೂರದಲ್ಲಿ ಒಂದು ಮನೆ ಇತ್ತು. ಅಲ್ಲಿ ಬೆಳಗ್ಗೆ ಎದ್ದಾಕ್ಷಣ ಶುರುವಾಗಿದೆ 5 ಗಂಟೆಗೆ ಗಲಾಟೆ. ಆ ಮಕ್ಕಳಿಗೆ ಶಾಲೆಗೆ ಹೋಗೋದು, ಯಜಮಾನ್ರ ಆಫೀಸಿಗೆ ಹೋಗೋದು, ಕರೆಂಟ್ ಇಲ್ಲ, ಗ್ಯಾಸ್ ಇಲ್ಲ, ಅದಿಲ್ಲ, ಇದಿಲ್ಲ, ಇಲ್ಲ ಹೇಳೋದೇ ಗಲಾಟೆ ಹೊರತು ಇದ್ದಿದ್ದನ್ನು ಅನುಭವಿಸುವ ಇದಿಲ್ಲ. ಏಕಪ್ರಕಾರ ಗಲಾಟೆ ನಡೀತಾ ಇತ್ತು. ಈ ಸನ್ಯಾಸಿಯನ್ನೆಲ್ಲ ಗಮನಿಸಿದ, ಯೋಚನೆ ಮಾಡಿದ ಮನಸ್ಸಿನಲ್ಲಿ, ಸಂಸಾರಿ ದುಃಖಿ, ಸಂಸಾರಿ ಸುಖಿ. ಯಾವಾಗ ಬೆಳಗಿನ ಈ ಗಲಾಟೆ ಎಲ್ಲ ಕೇಳುವಾಗ. ಆದರೆ ಮಧ್ಯಾಹ್ನ 12 ಗಂಟೆ ಆಗಿದೆ, ಯಜಮಾನರು ಆಫೀಸಿಗೆಲ್ಲ ಹೋಗಿದ್ದಾರೆ. 10 ಗಂಟೆ ನಂತರ ಎಲ್ಲ ಆಫೀಸಿಗೆ ಮಕ್ಕಳೆಲ್ಲ ಹೋಗಿದ್ದಾರೆ. ಗೃಹಿಣಿ ಆನಂದವಾಗಿ ತನ್ನ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳ ಮತ್ತು ಯಜಮಾನರ ಬರುವಿಕೆ ಕಾಯ್ತಾ ಕೂತ್ಕೊಂಡಿದ್ದಾಳೆ. ಇವನು ಮಧ್ಯಾಹ್ನ 12 ಗಂಟೆ ಆಗಿದೆ, ಯಾರೂ ಏನೂ ಕೊಡಲಿಲ್ಲ. ಆ ಮನೆಯೊಡತಿ ಆ ಮನೆ ಯಜಮಾನನ್ನೆಲ್ಲ ಕರೆದು ಅವರಿಗೆಲ್ಲ ಹಂಚಿಕೊಂಡು ನಗುನಗಾಡ್ತಾ, ಅಮ್ಮ ಸಾರು ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಹಾಕು. ಯಜಮಾನ ಕೂಡ ಆ ಪದಾರ್ಥ ತುಂಬ ರುಚಿಯಾಗಿದೆ ಮತ್ತು ರುಚಿ ನೋಡ್ತಾ ಅವಳ ಮುಖ ನೋಡಿ ಒಮ್ಮೆ ಸ್ಮೈಲ್ ಮಾಡಿದಾಗ ಅವಳಿಗೆ ಆ ಸುಖ, ಆನಂದ ಇದೆಲ್ಲ ನೋಡಿ ಆನಂದವಾಗಿ ಅವಳು ಬಡಿಸಿ ಆ ಮಕ್ಕಳೆಲ್ಲ ಸಂತೋಷ ಊಟ ಮಾಡುವಾಗ ಅವರ ಮನಸ್ಸಲ್ಲಿ ಒಂದು ತೃಪ್ತಿಯನ್ನು ಕಂಡಂಥ ಸನ್ಯಾಸಿ ಯೋಚನೆ ಮಾಡಿದ. ಇವನಿಗೆ ಯಾಕೆಂದು ಕೇಳಿದ್ರೆ ಬೆಳಗಿಂದ ಯಾರೂ ಒಂದು ಸ್ವಲ್ಪ ನೀರು ಕೊಟ್ಟಿಲ್ಲ, ಇವನು ಕೇಳಿದವರೇ ಇಲ್ಲ. ಆದರೆ ಹೊಟ್ಟೆ ತಾಳ ಹೊಡಿತಾ ಇತ್ತು. ಒಳಗಡೆ ಹೇಳ್ತಾನೆ, ಒಳಗೆ ಹೇಳ್ಕೊಳ್ತಾ ಇದ್ದಾನೆ. ಈಗ ಅವನ ಹೇಳಿಕೆ ಬದಲು ಮಾಡಿದ, ಸಂಸಾರಿ ಸುಖಿ, ಸನ್ಯಾಸಿ ದುಃಖಿ. ಹಾಗಾಗಿ ನಾವು ಯಾವ್ಯಾವ ಆಶ್ರಮದಲ್ಲಿದ್ದೇವೋ ಅಲ್ಲಿ ಪೂರ್ಣವಾಗಿ ಬದುಕಿದಾಗ ಅದೇ ನಿಜವಾದ ಆನಂದ. ಡಿ ವಿ ಜಿಯವರು ಇದನ್ನು ಹೇಳ್ತಾರೆ, ಎಲ್ಲರ ಜೀವನದ ಗುರಿ ಮೋಕ್ಷ. ಹಾಗಾಗಿ ಮೋಕ್ಷವನ್ನು ಕಿತ್ಕೊಂಡು ಪಡೆಯುವುದಲ್ಲ, ಹೊರಗಿಂದ ಪಡೆಯುವಂಥದ್ದಲ್ಲ, ನಮ್ಮ ಒಳಗೆ ಇರುವಂಥದ್ದು. ಅದನ್ನು ಪಡಿಬೇಕಾದ್ರೆ ಆ ಮಾರ್ಗದಲ್ಲಿ ನಿಧಾನಕ್ಕೆ ಹೋಗಬೇಕಾಗ್ತದೆ. ಅದನ್ನೇ ಡಿ ವಿ ಹೇಳುವುದು, ಮೋಕ್ಷದ ಆಸೆಯಳು ಅತಿ ಆತುರತೆ ಸಲ್ಲ, ಶಿಕ್ಷೆ ಬಹಳ ಇಲ್ಲದೆ ಮೋಕ್ಷವಿಲ್ಲ, ಗತಿಯ ತಪ್ಪದೆ ಆಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಹಾಗಾಗಿ ಮೋಕ್ಷ ಎಲ್ಲಿದೆ ಅಂತ ಕೇಳಿದ್ರೆ ಹೊರಗಿಲ್ಲ, ನಮ್ಮೊಳಗೆ ಇದೆ. ಹಾಗಾದರೆ ಎಲ್ಲ ಕರ್ಮಕ್ಕೂ ಕಾರಣ ನಮ್ಮಲ್ಲಿರುವಂಥ ಮನಸ್ಸಿನ ಮೋಹ. ಈ ಮೋಹ ಪ್ರೇಮಮಯ ಆಗಬೇಕು ಅಂತಾದರೆ ಅದಕ್ಕೆ ಸಂಸ್ಕಾರ ಬೇಕು. ನೀನು ಕಾಮ ಮನಸ್ಸನ್ನು ರಾಮಮಯವಾಗಿ ಮಾಡಿಕೊಳ್ಬೇಕು. ಅದನ್ನೇ ಜ್ಞಾನಿಗಳು ಹೇಳ್ತಾರೆ. ಸಮರ್ಥ ರಾಮದಾಸರು, ವಜನಿ ಕವಳಘೇತ ನಾಮಯ್ಯ ಶ್ರೀಹರಿ. ಅದನ್ನು ಪುರಂದರಾಸರು ಹೇಳ್ತಾರೆ, ಒಂದುಟ್ಟುದೆಲ್ಲ ಅಖಂಡ ನಮಕವೆನ್ನಿ, ಹೊರಳಿ ಮಲಗುವುದೆಲ್ಲ ಭಗವಂತ ನಮಸ್ಕಾರವೆನ್ನಿ, ನಿದ್ರೆ ಜಾಗರವು ಸಮುದ್ರ ಶೇನಿಗೆನ್ನಿ. ನಾವು ಏನೇನು ಉಣ್ತೇವೋ ಏನು ತಿಂತೇವೋ ಅದೆಲ್ಲೂ ಕೂಡ ಭಗವಂತ ನಿನ್ನದು, ಅವನಿಗೆ ಸಮರ್ಪಣೆ ಮಾಡುವಂಥದ್ದು. ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು, ಯತ್ಕರೋಷಿ ಯದಾಶ್ನಾಶಿ ಯಜ್ಜೋಜಿ ದದಾಸಿಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮಮದರ್ಪಣಂ. ಏನು ತಿಂತೀಯೋ, ಏನು ಉಣ್ತೀಯೋ, ಏನು ಮಾಡ್ತೀಯೋ ಅದೆಲ್ಲವನ್ನು ನನಗೆ ಸಮರ್ಪಣೆ ಮಾಡು. ಅದಕ್ಕಾಗಿ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನೀನು ಬೇಕಾದರೆ ಹೆಂಡ ಬೇಕಾದ್ರೂ ಕುಡಿ, ಆದರೆ ಭಗವಂತನಿಗೆ ಸಮರ್ಪಣೆ ಮಾಡು. ಯಾವಾಗ ಎಲ್ಲಿ ಭಗವಂತನಲ್ಲಿ ಶ್ರದ್ಧೆ ಬರುತ್ತದೆಯೋ ಆವಾಗ ಅನ್ಯ ಕ್ರಿಯೆಗಳಿಗೆ ಅವಕಾಶವೇ ಇರೋದಿಲ್ಲ. ನೀವು ಬೇಕಾದರೆ ಗಮನಿಸಿ ನೋಡಿ, ಇರುವೆ ಹೋಗುವಾಗ ಬಾಯಲ್ಲಿ ಒಂದು ರವೆ ಕಾಳು ಕಚ್ಕೊಂಡು ಹೋಗ್ತಾ ಇರ್ತದೆ, ನೀವು ಸಕ್ಕರೆ ಕಾಳು ಹಾಕಿ, ಆ ಸಕ್ಕರೆ ಕಾಳು ಹಾಕಿದ ಕ್ಷಣ ಅದು ನೋಡಿದಂಥ ಇರುವೆ ಆ ರವೆಯನ್ನು ಬಿಟ್ಟು ಸಕ್ಕರೆ ಹಿಡ್ಕೊಳ್ತದೆ.
ಸಕ್ಕರೆ ಹಿಡ್ಕೊಂಡು ಹೋಗ್ತದೆ. ಹಾಗಾಗಿ ಇದನ್ನೇ ಕಬೀರ್ ಹೇಳುವಂಥ ಜಹಾ ರಾಮ್ ತಹಾ ನಹಿ ಕಾಮ್. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಕಾಮ ಇರೋದಿಲ್ಲ, ಎಲ್ಲಿ ಕಾಮ ಇರ್ತದೆಯೋ ಅಲ್ಲಿ ರಾಮ ಇರೋದಿಲ್ಲ. ಹಾಗಾಗಿ ರಾಮ ಕಾಮವನ್ನು ಸಮ್ಮಿಶ್ರವಾಗಿ ಬದುಕುವುದೇ, ರಾಮವೇ ಕಾಮವಾಗಬೇಕು, ಕಾಮ ರಾಮ ಆಗಬಾರ್ದು. ಆ ರಾಮ ಕಾಮ ಅಂದರೆ ಇಚ್ಛೆ. ಅದನ್ನೇ ಭಗವದ್ಗೀತೆ ಹೇಳ್ತಾನೆ, ತ್ರಿವಿಧಂ ನರಕ ಸೇದ್ಯಂ ದ್ವಾರಂ ನಾಶನಾತ್ಮನಃ ಕಾಮಕ್ರೋಧ ಸತಾಲೋಭ ತಸ್ಮಾದ ತ್ರಯಂ ತ್ಯಜೇತ್. ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಮುಂದಕ್ಕೆ ಹೇಳ್ತಾನೆ, ಧರ್ಮ ವಿರುದ್ಧ ಭೂತೇಷು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ತಾನು ಅಂತ ಹೇಳಿದ್ದಾನೆ. ಹಾಗಾಗಿ ಯಾರ್ಯಾರೆಲ್ಲ ನಾವು ಯಾವ ಆಶ್ರಮ ಇದೆಯೋ ಆಯಾ ಆಶ್ರಮದಲ್ಲಿ ಪರಿಪೂರ್ಣವಾಗಿದ್ದಾಗ ಮಾತ್ರ ಅದು ಬಹಳ ಆನಂದ ಕೊಡ್ತದೆ. ಅದನ್ನೇ ಪುರಂದರದಾಸ ಹೇಳಿದ್ದು, ಹಾಗೆ ಇರಬೇಕು ಸಂಸಾರದಲ್ಲಿ, ಹಾಗೆ ಬರೆದಿತ್ತು ಪ್ರಾಚೀನದಲ್ಲಿ. ಹಾಗಾಗಿ ನಾವು ಎಲ್ಲೆಲ್ಲಿದ್ದೇವೋ ಅಲ್ಲಲ್ಲೇ ಭಗವಂತನ ಕಾಣಲಿಕ್ಕೆ ಹೋಗಬೇಕು ಹೊರತು ಮತ್ತೆಲ್ಲೋ ಭಗವಂತನ ಹುಡ್ಕೊಂಡು ಹೋಗ್ತೇನೆ ಅಲ್ವೇ ಅಲ್ಲ. ಹಾಗಾಗಿ ನಾವು ನೋಡಿ ನಿತ್ಯ ಜೀವನದಲ್ಲಿ ಈ ನಮ್ಮ ಉಪನಿಷತ್ತಿನ ಉಪದೇಶ ಎಲ್ಲ ನಮ್ಮ ಬದುಕಿನ ಎಲ್ಲಿದೆ ಅಂತ ಕೇಳಿದ್ರೆ, ಒಮ್ಮೆ ಒಂದು ವ್ಯಕ್ತಿ ಒಂದು ಗುರುಗಳ ಹತ್ರ ಬಂದು ಪ್ರಶ್ನೆ ಮಾಡಿದ, ಸ್ವಾಮಿ ನಾನು ನಿಮ್ಮ ಹಾಗೆ ಆಗಬೇಕು, ನಾನೇನು ಮಾಡಲಿ? ಆಗ ಗುರುಗಳು ಹೇಳಿದ್ರು, ಮಗು ನೋಡು, ನಾಳೆ ದಿನ ಹುಣ್ಣಿಮೆ ಇದೆ, ಹುಣ್ಣಿಮೆ ದಿವಸ ರಾತ್ರಿ ಬಾ, ನನಗೂ ಸ್ವಲ್ಪ ವಿಶ್ರಾಂತಿ ಇರ್ತದೆ, ನಾನಿನ್ನು ಪಾಠ ಮಾಡ್ತೇನೆ, ನನ್ನ ಹಾಗೆ ಹೇಗಾಗಬೇಕು ಎಂಬುದನ್ನು. ಸರಿ ಎಂಬುದೇ ಒಂದೊಂದು ಶ್ರದ್ಧೆ ಇತ್ತು. ಬಂದ, ಕೇಳಿದ, ಗುರುಗಳು ಉಪದೇಶ ಮಾಡಿ. ಆ ಹುಡುಗನನ್ನು ಆಶ್ರಮದ ಒಳದಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಆಶ್ರಮದ ಹೂವುಗಳ ಹತ್ತಿರ ಬಯಲು ಪ್ರದೇಶದಲ್ಲಿ ಅಲ್ಲಿ ತೋರಿಸ್ತಾ ಇದ್ದರೆ ಒಂದು ಒಳ್ಳೆ ಮಲ್ಲಿಗೆ ಹೂವು ಅರಳು ನಿಂತ್ಕೊಂಡಿತ್ತು. ಈ ಮಲ್ಲಿಗೆ ಹೂವು ನೋಡಿದ್ಯಾ, ಚೆಂದ ಇಲ್ವೋ? ಭಾಳ ಚೆನ್ನಾಗಿದೆ. ಮೇಲೆ ಹುಣ್ಣಿಮೆ ನೋಡು, ಹುಣ್ಣಿಮೆ ನೋಡೋದ? ಚಂದ್ರ ಪೂರ್ಣ ಚಂದ್ರ ಕಾಣ್ತಾ ಇದ್ದೇನೆ, ಚಂದ್ರ ಚೆನ್ನಾಗಿಲ್ವೋ? ಚೆನ್ನಾಗಿದ್ದಾನೆ. ಹಾಗಾದರೆ ಮಗು, ಎಂದಾದರೂ ಭೂಮಿಯ ಮಲ್ಲಿಗೆ ಚಂದ್ರ ಆಗಲಿಕ್ಕೆ ಆಸೆ ಪಟ್ಟಿದೆಯೇ? ಇಲ್ಲ. ಚಂದ್ರ ಏನಾದರೂ ತಾನು ಮಲ್ಲಿಗೆ ಅಂತ ಆಗಬೇಕು ಅಂತ ಇಚ್ಛೆ ಪಟ್ಟಿದ್ದಾನೋ? ಇಲ್ಲ. ಚಂದ್ರ ತನ್ನತನದಲ್ಲಿ ಪೂರ್ಣವಾಗಿ ಅರಳಿ ನಿಂತಿದ್ದಾನೆ, ವಿಕಾಸಗೊಂಡಿದ್ದಾನೆ. ಪುಷ್ಪವೂ ಕೂಡ ಅದು ಹೇಗೆ ಅರಳಿ ನಿಂತಿದೆಯೋ ಅಲ್ಲದು ಪರಿಪೂರ್ಣ ಇದೆ, ಚಂದ್ರ ಅಲ್ಲಿ ಪರಿಪೂರ್ಣ. ಹಾಗೆ ಅವರವರ ಸಾಮರ್ಥ್ಯದಲ್ಲಿ ಅನುಗುಣವಾಗಿ ನಾವು ಬದುಕಬೇಕು ಹೊರತು ಜೀವನ ಅನುಸರಣೆ ಆಗುವುದಿಲ್ಲ. ಅನುಕರಣೆ ಆಗುವುದಿಲ್ಲ. ಅನುಸರಣೆ ಅಂದರೆ ನಾವೀಗ ಭೀಮಸೇನ್ ಜೋಶಿಯಾಗಿ ಹಾಡ್ತೇನೆ, ನೀವು ಅವನು ಅನುಕರಣೆ ಮಾಡಿದಾಗಾಯ್ತಪ್ಪ. ಅದು ಹಾಡು ಕೇಳಬೇಕು ಅಂದರೆ ಭೀಮಸೇನ್ ಜೋಶಿಯವರು ಇದ್ದಾರೆ. ಆದರೆ ಭೀಮಸೇನ್ ಜೋಶಿಯವ್ರಿಗೆ ನಾನು ಸಾಧನೆ ಮಾಡ್ತೇನೆ, ಅದು ಅನುಸರಣೆ. ಅವ್ರು ಹಾಗೆ ಸಾಧನೆ ಮಾಡ್ತೇನೆ, ಆ ಸಾಧನೆ ಮಾಡು, ತಪ್ಪಿಲ್ಲ. ಆದರೆ ಭೀಮಸೇನ್ ಜೋಶಿಯಾಗಿ ಹಾಡುವುದಲ್ಲ. ಹಾಗೆ ನಾವು ನಮ್ಮ ಸಾಮರ್ಥ್ಯ ಏನಿದೆಯೋ ಅದಕ್ಕಾಗಿ ಋಷಿಮುನಿಗಳು ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಕಥೆ ಇರುವಂಥದ್ದು ಮನುಷ್ಯನಿಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ತಿಳಿಸಿಕೊಡುವ ಮಾರ್ಗ. ಹಾಗಾಗಿ ಈ ಸಂಸಾರದ ಹಿಂದೆಲ್ಲ ಯಾರ್ದು? ರಾಮ ಇದ್ದ, ಕೃಷ್ಣ ಇದ್ದ. ಕೃಷ್ಣನ ಜೀವನ ಅಧ್ಯಯನ ಮಾಡಿ ನೋಡಿ, ಇಡೀ ಕೃಷ್ಣ ಜೀವನದಲ್ಲಿ ಏನನ್ನೂ ಅಪೇಕ್ಷೆ ಪಡಲೇ ಇಲ್ಲ. ಆದರೆ ಎಲ್ಲೂ ಕೃಷ್ಣನ ಅಪೇಕ್ಷೆ ಪಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಕೃಷ್ಣ ನಿರ್ಲಿಪ್ತತೆಯಲ್ಲಿದ್ದ. ನಿರ್ಲಿಪ್ತತೆ ಬೇರೆ, ನಿಷ್ಕ್ರಿಯ ಬೇರೆ. ಕೃಷ್ಣ ಎಲ್ಲವನ್ನೂ ಮಾಡ್ತಾ ಇದ್ದ, ಆದರೆ ತಾನು ಮಾಡಿದೆ ಅಂತ ಹೇಳಲೇ ಇಲ್ಲ. ವೇದವ್ಯಾಸರು ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡೋ ಭಗವಾನ್ ಉವಾಚ, ಕೃಷ್ಣ ಅಹಂ ಉವಾಚ ಅಂತ ಹೇಳಲೇ ಇಲ್ಲ. ಅಹಂ ಕೃಷ್ಣಸ್ಯ ಪ್ರಭವಸ್ಯ ಪ್ರಲಯತ್ಸತ ಅಂತ ಹೇಳಿದ್ದಾನೆ ಹೊರತು ನಾನು ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಹೇಳಲೇ ಇಲ್ಲ. ಆದರೆ ನಾವು ತಿಳ್ಕೊಂಡ ಕೃಷ್ಣ, ಆ ಕೃಷ್ಣ ಬೇರೆ. ಆ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತಾನಿ ವಾಸೋಸಿ ವಾಸುದೇವ ನಮೋಸ್ತುತೆ. ಎಲ್ಲ ಚೈತನ್ಯಮಯಗಳ ಹೃದಯದಲ್ಲಿ ಇದ್ದವನೇ ಆ ಭಗವಂತ ಸೂಕ್ಷ್ಮವಾಗಿದ್ದಾನೆ. ಅವನು ಕಾಣಬೇಕು ಅಂತಾದರೆ ನಾವು ಮಂಥನ ಮಾಡಬೇಕು. ಯಾವುದನ್ನು? ಅದಕ್ಕೆ ನಮ್ಮ ಹೃದಯವನ್ನು, ಅದಕ್ಕೆ ಸಂಸ್ಕಾರ ಬೇಕು. ಅದಕ್ಕಾಗಿ ಕಾಮ ರಾಮಪ್ರಸಾದವಾಗಬೇಕು. ಹಾಗಾಗಿ ಯಾವುದೇ ಕರ್ಮ ಮಾಡಬೇಕಾದ್ರೂ ನಮ್ಮಲ್ಲಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ಹಾಗಾಗಿ ಸಂಸಾರವೂ ಕೂಡ ಭಗವಂತನ ಪ್ರಸಾದ ಅಂತ ತಿಳಿದುಕೊಂಡು ಮಾತ್ರ ಸಂಸಾರ ನಮ್ಮನ್ನು ಸರಿಯಾಗಿ, ಹೇಗೆ ಆನೆ ದಡದ ಮೇಲಿದ್ದರೆ ಅತಿ ಬಲಿಷ್ಠ, ಅದೇ ಆನೆ ಕೆಸರಿಗಿಳಿದ್ರೆ ಮೊಸಳೆ ಹಿಡಿದು ಎಳೀತದೆ. ಹಾಗಾದರೆ ಯಾರು ಶ್ರೇಷ್ಠ ಇಲ್ಲಿ? ಮೊಸಳೆ ಶ್ರೇಷ್ಠ ಅಂತ ಹೇಳ್ತೀಯ. ಅದೇ ಮೊಸಳೆ ದಡಕ್ಕೆ ಬಂತು ಅಂತಾದರೆ ಬೀದಿ ನಾಯಿಗಳನ್ನು ಹಿಡ್ಕೊಂಡು ಹೇಳ್ಕೊಂಡು ತಿಂತಾವೆ.
ಆನೆ ದಡದಿಂದ ಕೆಸರಿಗಿಳಿದ್ರೆ ತಳಕ್ಕಿಳಿದ್ರೆ ಅದ್ರ ಮೊಸಳೆ ಹಿಡಿದು ಎಳಿತದೆ. ತಳದಲ್ಲಿದ್ದಂಥ ಆ ಮೊಸಳೆ ದಡಕ್ಕೆ ಬಂತು ಅಂತಾದರೆ ಬೀದಿ ನಾಯಿ ಹಿಡ್ಕೊಂಡು ತಿಂತವೆ. ಹಾಗಲ್ಲಿ ಯಾ ಶ್ರೇಷ್ಠ? ಆನೆ ಅದರ ಸ್ಥಾನದಲ್ಲಿದ್ದಾಗ ಅದು ಬಲಿಷ್ಠ, ಅದೇ ಮೊಸಳೆ ಅದರ ಜಾಗದಲ್ಲಿ ಸರಿಯಾಗಿದ್ದಾಗ ಅದು ಶ್ರೇಷ್ಠ. ಹಾಗಾಗಿ ಅವರವರ ಆಶ್ರಮದಲ್ಲಿ ಅವರಿದ್ದಾಗ ಅದು ಶ್ರೇಷ್ಠವಾಗಿರ್ತದೆ. ಅದನ್ನು ಪುರಂದರಾಸರು ಹೇಳಿದರು. ಗ್ರಾಮೀಣ ಮುಗ್ಧ ದೃಷ್ಟಾಂತದಿಂದ ಹೇಳ್ತಾರೆ, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದೋಡಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.